ಲಿಂಗಾಯತರ ಕೊಡುಗೆ ಬಹಳ ಅಪಾರವಾದಂಥದ್ದು ಅಂತ ಬಹಳ ಹೆಮ್ಮೆ. ಇಷ್ಟೆಲ್ಲ ಇದೆ. ನಾವೆಲ್ಲ ನಮ್ಮ ಪೂರ್ವಜರು ಏನ್ ಮಾಡಿದ್ರು, ನಾವು ಹಿಂದೆ ಏನಿದ್ದೀವಿ ಅದನ್ನೇ ವೈಭವೀಕರಣ ಮಾಡಿಕೊಂಡು ನಾವು ಮಾತನಾಡಿದ್ರೆ ಉಪಯೋಗ ಆಗೋದಿಲ್ಲ. ಇದೆ ಅದು. ಆದರೆ ಪ್ರಸ್ತುತವಾಗಿ ನಮ್ಮ ಸಮುದಾಯ ಯಾವ ಕಡೆ ಹೋಗ್ತಾ ಇದೆ, ಏನ್ ನಡೀತಾ ಇದೆ, ಅದ್ರ ಬಗ್ಗೆನೂ ಆಲೋಚನೆ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಇವತ್ತಿನ ದಿನಮಾನಗಳಲ್ಲಿ ಸಮುದಾಯ ಬಹಳ ದೊಡ್ಡ ಸವಾಲುಗಳನ್ನು ಎದುರಿಸ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಎಲ್ಲಾ ಕ್ಷೇತ್ರದಲ್ಲಿ ಒಂದಾನೊಂದು ಕಾಲದಲ್ಲಿ ನಾವೆಲ್ಲರಿಗೂ ಸಹಾಯವನ್ನು ಮಾಡಿದ್ದೇವೆ. ಆದರೆ ಇವತ್ತು ಬಹಳಷ್ಟು ಜನ ಈ ಸಮುದಾಯಕ್ಕೆ ಒಂದು ಅಸೂಯೆಯನ್ನು ನೋಡುವಂತ ಒಂದು ಸಮಯವನ್ನು ನಾವು ನೋಡ್ತಾ ಇದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮಲ್ಲೇ ಏನೊಂದು ಅಭಿಪ್ರಾಯ ಭೇದಗಳಿದ್ದಾವೆ, ಒಳಪಂಗಡ ಇದೆ, ಬೇರೆ ಬೇರೆ ರೀತಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳಿದ್ದಾವೆ. ಇರಲಿ, ಅವೆಲ್ಲರೂ ಸೇರಿ ಅನೇಕ ಮಠಮಾನ್ಯಗಳಿದ್ದಾವೆ. ಬಹಳಷ್ಟು ಮಠಮಾನ್ಯಗಳು ಉತ್ತಮವಾದಂತ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ. ಆದ್ರೆ ಕೆಲವೊಂದು ದಾರಿ ತಪ್ಪಿ ಹೋಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದಾವೆ. ಅವ್ರದೇ ಆದಂತ ಒಂದು ರೀತಿಯಲ್ಲಿ ಅವರೆಲ್ಲರನ್ನೂ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಸಹಿತ ಇವತ್ತು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಚಿಂತನೆ ಮಾಡಬೇಕಾಗಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಅದರ ಜೊತೆಯಲ್ಲಿ ಈಗೇನು ಒಳಪಂಗಡಗಳ ಸಮಸ್ಯೆಯಿಂದ ಬಹಳಷ್ಟು ಕಡೆ ನಮ್ಮಲ್ಲಿ ಬಹಳ ನಮ್ಮ ಸಂಖ್ಯೆ ನಿತ್ತೋದು ಕಡಿಮೆ ಇದೆ ಅನ್ನುವಂಥ ಒಂದು ಸಂದೇಶ ಏನು ಹೋಗಿದೆ, ಅದು ಮತ್ತೆ ಪುನಃ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಭಾವನೆಯಿಂದ ಇವತ್ತು ಮಹಾಸಭೆ ಯಾವಾಗಲೂ ಪ್ರತಿಯೊಂದು ಸಲ ಪ್ರತಿಪಾದನೆ ಮಾಡ್ತಾನೆ ಬಂದಿದೆ. ನಮ್ಮಲ್ಲಿ ಯಾರು ಲಿಂಗಾಯತರಿರ್ಬೋದು, ವೀರಶೈವ ಇರ್ಬೋದು, ಎಲ್ಲರೂ ಒಂದೇ ಅನ್ನುವಂಥದ್ದು. ಯಾರು ಅಂಗೈಯಲ್ಲಿ ಲಿಂಗ ಹಿಡ್ಕೊಂಡು ಯಾರು ಪೂಜೆ ಮಾಡ್ತಾರೆ ಅವರೆಲ್ಲರೂ ಲಿಂಗಾಯತರು ಅನ್ನುವಂಥ ಒಂದು ಮಾತನ್ನು ಇವತ್ತು ನಾವೆಲ್ಲ ಹೇಳಬೇಕಾಗ್ತದೆ. ಅಭಿಪ್ರಾಯ ಕೆಲವೊಂದು ಆಚರಣೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಆದರೆ ಸಾಮಾನ್ಯ ಜನ ಏನಿದಾರಲ್ಲ, ಅವ್ರು ಎಲ್ರಿಗೂ ಪ್ರೀತಿ ಮಾಡ್ತಾರೆ, ಎಲ್ಲರ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ. ವಿರಕ್ತರಿಗೂ ಗೌರವ ಕೊಡ್ತಾರೆ, ಅವರು ಗುರುಗಳಿಗೂ ಗೌರವ ಕೊಡ್ತಾರೆ. ಹೀಗಾಗಿ ಅಂತ ಒಂದು ಪರಿಸ್ಥಿತಿಯಲ್ಲಿ ಯಾರು ಮೇಲೆ ಇದ್ದಾರೆ ಅವರ ಆಲೋಚನೆ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಹೀಗಾಗಿ ಇವತ್ತು ನೀವೆಲ್ಲ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಮಹಿಳಾ ಘಟಕ, ಯುವ ಘಟಕ ಪ್ರಾರಂಭ ಮಾಡಿದ್ದೇವೆ. ಅದರ ಪದಾಧಿಕಾರಿಗಳಾಗಿ ನೀವೆಲ್ಲ ಜವಾಬ್ದಾರಿ ವಹಿಸಿಕೊಂಡಿದ್ದೀರಿ. ಬಹಳ ದೊಡ್ಡ ಜವಾಬ್ದಾರಿ ಇದೆ. ಬೆಂಗಳೂರು ಇದು ಒಂದು ಐತಿಹಾಸಿಕವಾದಂಥ ಒಂದಾನೊಂದು ಕಾಲದಲ್ಲಿ ನಾವು ಇದಕ್ಕೆ ಇವತ್ತು ಉದ್ಯಾನವನ ನಗರಿ ಅಂತ ಕರೀತಾ ಇದ್ದೀವಿ, ನಿವೃತ್ತರ ಸ್ವರ್ಗ ಅಂತೇಳಿ ಹೇಳಿ ಕರೀತಾ ಇದ್ದೀವಿ. ಈಗ ಕಾಂಕ್ರೀಟ್ ಜಂಗಲ್ ಆಗಿದೆ, ನಡೀತಾ ಇದೆ. ಎಲ್ಲರೂ ಇದು ಒಂದು ರೀತಿಯಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ವೇಗದ ಗತಿಯಲ್ಲಿ ಬೆಳೆಯುವಂತ ಒಂದು ಮಹಾನಗರಪ್ಪ ಅಂತ ಹೇಳಿದ್ರೆ ಅದು ಬೆಂಗಳೂರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಲ್ಲೇನು IT ಇದೆ, BT ಇದೆ, ಆರೋಗ್ಯ ಕ್ಷೇತ್ರ ಇದೆ, ಮತ್ತೊಂದಿದೆ, ಒಳ್ಳೆ ಹವಾಮಾನ ಇದೆ, ಎಲ್ಲವೂ ಇದೆ. ಎಷ್ಟೇ ದಟ್ಟಣೆ ಇದ್ರು, ಇವತ್ತು ಅನೇಕ ಸಮಸ್ಯೆಗಳು ಎದುರಿಸ್ತಾ ಇದ್ರು ಸ್ಥಳೀಯ ಮಟ್ಟದಲ್ಲಿ, ಇವತ್ತು ಬೆಂಗಳೂರಿನ ಪ್ರಗತಿ ನಾವು ನೋಡ್ತಾ ಇದ್ದೇವೆ. ಜನಸಂಖ್ಯೆ 101,40,00,000 ಇದೆ. ಇನ್ನೊಂದು 4-5 ವರ್ಷದಲ್ಲಿ 2 ಕೋಟಿ ದಾಟಿದ್ರು ಏನೋ, ಅದೇನು ದೊಡ್ಡ ವಿಷಯ ಅಲ್ಲ. ಈ ಬೆಂಗಳೂರಿನಲ್ಲಿ ಅನೇಕ, ವಿಶೇಷವಾಗಿ ನಮ್ಮ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ನಮ್ಮ ಸಮುದಾಯದ ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಬಹಳ ಕಡೆ. ಯಾಕೆಂದ್ರೆ ಬೆಂಗಳೂರಿಗೆ ಬರುವಂಥವರು ಉದ್ಯೋಗಕ್ಕಾಗಿ ಬರ್ತಾರೆ, ಉನ್ನತ ಶಿಕ್ಷಣಕ್ಕಾಗಿ ಬರ್ತಾರೆ, ಆರೋಗ್ಯಕ್ಕಾಗಿ ಬರ್ತಾರೆ. ಹೀಗಾಗಿ ಇಂಥದ್ರಲ್ಲಿ ಆದರೆ ನಾವೇನು ನೋಡ್ತೀವಿ, ಬೆಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಪ್ರಾತಿನಿಧ್ಯ ಬಹಳ ಕಡಿಮೆ ಇದೆ. ಶಾಸಕರಲ್ಲಿ ಅದರಲ್ಲೂ ಒಂದೇ ಒಂದು, ಅದು ಒಂದೂ ಇದೆ ಇಲ್ಲ, ಈಗ ಗೊತ್ತಿಲ್ಲ ನನಗೆ. ಈಗ 28 ಶಾಸಕರ ಸ್ಥಾನ ಇದೆ, 28ರಲ್ಲಿ ಒಬ್ಬರೂ ಇಲ್ಲ. ಇವಾಗ ನಾವು ಆ ಭಾಗದಲ್ಲಿ ಬಹಳ ಇವತ್ತು ಪ್ರಬಲರಾಗಿರ್ಬೋದು. ಆದರೆ ಬೆಂಗಳೂರಿನಲ್ಲಿ ಏನಿದ್ದೀವಿ ಆಲೋಚನೆ ಮಾಡಬೇಕಲ್ಲ. ಎಲ್ಲೆಲ್ಲೋ ಹಂಚಿ ಹೋಗಿದ್ದಾರೆ, ಎಲ್ಲಿ ಒಂದು ಸ್ವಲ್ಪ ಜನ, ಇಲ್ಲೊಂದು ಸ್ವಲ್ಪ ಜನ ಎಲ್ಲಿದ್ದಾರೆ ಅಂತ ಗೊತ್ತೂ ಇಲ್ಲ. ಆದರೆ ಸಂಘಟನೆ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತಲ್ಲ. ಎಲ್ಲಿ ಸಂಘಟನೆ ಇದೆ ಅಲ್ಲಿ ಶಕ್ತಿ ಇದೆ, ಎಲ್ಲಿ ಶಕ್ತಿ ಇದೆ ಅಲ್ಲಿ ನ್ಯಾಯ ಸಿಗ್ತದೆ. ಸಂಘಟನೆ ಇಲ್ಲದಿದ್ದರೆ ನೀವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇವತ್ತೇನು ಯುವಕರಿದ್ದೀರಿ, ಯುವ ಘಟಕ ಮಾಡಿದಿರಿ,
ಯುವಕರಂದೇ ಯುವ ಶಕ್ತಿ ಅಣುಶಕ್ತಿ ಇದ್ದಾಗೆ ಯುವಕರು ಮನಸ್ಸು ಮಾಡಿದ್ರೆ ಬೇಕಾಗಿದ್ದು ಮಾಡ್ಬೋದು. ಇವತ್ತು ಹಿಂದಿನಿಂದ ನಾವು ನೋಡ್ತಾ ಇದ್ದೇವೆ, ಏನೇ ಒಂದು ಬದಲಾವಣೆ ಆಗಿದೆ, ಪರಿವರ್ತನೆ ಆಗಿದೆ, ಒಂದು ರೀತಿಯಲ್ಲಿ ಇವತ್ತು ಕ್ರಾಂತಿ ಆಗಿದೆ ಅಂದರೆ ಯುವಕರಿಂದಲೇ ಮಾತ್ರ ಆಗಿದೆ. ಇಂದಿನ ಯುವಕರು ಬಹಳ ಪ್ರತಿಭಾವಂತರಿದ್ದಾರೆ, ಬಹಳ ಮೇಧಾವಿಗಳಾಗಿದ್ದಾರೆ. ಅವರು ಇವತ್ತು ಬೇರೆ ಬೇರೆ ಬಡತಲ್ಲಿ ಹುಟ್ಟಿದ್ರು ಸಹಿತ ಇವತ್ತೇನು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಈಗ ಯುವ ಶಕ್ತಿ ಏನಿದೆ, ಆ ಯುವ ಶಕ್ತಿಗೆ ಮುಖ್ಯವಾಹಿನಿಯಲ್ಲಿ ತರುವಂಥದ್ದು. ಅವರಿಗೆ ನಾವು ವಿಶೇಷವಾಗಿ ನಮ್ಮ ಮಹಿಳೆಯರು, ಅಕ್ಕ ತಂಗಿಯಂದಿರಿದ್ದಾರೆ, ತಾಯಂದಿರಿದ್ದಾರೆ ಅಂತ ನಮ್ಮ ಮಕ್ಕಳಿಗೆ, ಇಂದಿನ ಮಕ್ಕಳೇ ನಾಳೆ ನಮ್ಮ ನಾಡಿನ ನಾಗರಿಕರು ಅಂತ ಹೇಳ್ತೀವಿ. ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ. ನಮ್ಮ ಸಂಪತ್ತು ಯುವಕರಿದ್ದಾರೆ. ಹೀಗಾಗಿ ಯುವ ಶಕ್ತಿಗೆ ನಾವು ಯಾವ ರೀತಿಯಲ್ಲಿ ಆಕರ್ಷಣೆ ಮಾಡ್ಬೋದು, ಅವ್ರು ಯಾವ ಕಡೆ ಹೋಗ್ತಾ ಇದ್ದಾರೆ, ಸಮಾಜದ ಬಗ್ಗೆ ಅವ್ರಿಗೆ ಏನಾದರೂ ಆಲೋಚನೆ ಇದೆಯಾ, ಯಾಕೆ ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ, ಯಾಕೆ ದುರ್ಗುಣಗಳಿಗೆ ಬಲಿ ಆಗ್ತಾ ಇದ್ದಾರೆ. ಬ್ಯಾಂಗ್ಳೂರಿನಲ್ಲಿ ನಾನು ನೋಡ್ತಾ ಇದ್ದೇನೆ, ಏನೊಂದು ಸಮಸ್ಯೆ ಇದೆ ಯುವಕರಿಗೆ ಮುಖ್ಯವಾಗಿ ಸಮಸ್ಯೆ ಇರುವಂಥದ್ದು ಬ್ಯಾಂಗ್ಳೂರಿನಲ್ಲಿ ಇವತ್ತು ಡ್ರಗ್ಸ್ ಹಾವಳಿ, ನಶೆ ಮಾಡುವಂಥದ್ದು. ಅದರಲ್ಲಿ ಎಲ್ಲ ಸಮುದಾಯದವರು, ನಮ್ಮ ಸಮುದಾಯದವರು ಅದರಲ್ಲಿ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಎಲ್ಲೆಲ್ಲಿ ವೃತ್ತಿಪರ ಕೋರ್ಸ್ನಲ್ಲಿ ಇರ್ತಾರೆ, ಆ ವೃತ್ತಿಪರ ಕೋರ್ಸ್ನಲ್ಲಿ ಇವತ್ತೇನು ವಿದ್ಯಾಭ್ಯಾಸ ಮಾಡುವಂಥವರು ಬಹಳಷ್ಟು ಜನ ಇವತ್ತೊಬ್ಬರಾದರ ಮೇಲೆ ಆ ಒಂದು ಡ್ರಗ್ಸ್ಗೆ ಬಲಿ ಆಗ್ತಾ ಇದ್ದಾರೆ. ಇವತ್ತು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ, ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡಿಕೊಳ್ತಾ ಇದ್ದಾರೆ. ಆ ಯುವಕರಿಗೆ ಹೆಂಗೆ ಮುಖ್ಯವಾಹಿನಿಯಲ್ಲಿ ತರಬೇಕು ಅನ್ನೋಂಥದ್ದು ಇವತ್ತು ಈ ಒಂದು ನಮ್ಮ ಯುವ ಘಟಕ ಏನಿದೆ, ಮಹಿಳಾ ಘಟಕ ಏನಿದೆ, ನೀವು ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತೇನಾಗಬೇಕು